ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಅಮರಶಿಲ್ಪಿ ಜಕಣಾಚಾರಿ ಅವರು ಅತ್ಯಂತ ನಾಜೂಕಾದ ಹಲವಾರು ದೇವಾಲಯಗಳನ್ನು ನಿರ್ಮಿಸಿ ದಂತಕಥೆಯಾದ ಶಿಲ್ಪಿ. ಇವರು ಕಲ್ಯಾಣಿ ಚಾಲುಕ್ಯರ ಹಾಗೂ ಹೊಯ್ಸಳರ ಶೈಲಿಯ ದೇವಾಲಯಗಳನ್ನು ಬೇಲೂರು ಹಾಗೂ ಹಳೆಬೀಡಿನಲ್ಲಿ ನಿರ್ಮಿಸಿದ್ದಾರೆ ಎಂದು ಸ್ಥಳೀಯ ಶಾಸಕ ಟಿ ರಘುಮೂರ್ತಿ ಹೇಳಿದ್ದಾರೆ. ಅವರು ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ಆಯೋಜಿಸಿದ್ದ ಜಕಣಾಚಾರಿ ಜಯಂತಿಗೆ ಅಂಗವಾಗಿ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ತಹಶೀಲ್ದಾರ್ ರೆಹನ್ ಪಾಷಾ, ಜಕಣಾಚಾರಿ ಮದುವೆಯಾದ ನಂತರವೇ ಅವರು ಕೆಲಸ ಹುಡುಕುತ್ತಾ ಮನೆ ಬಿಟ್ಟು ಹೊರಟರು, ದೂರದ ಪ್ರಯಾಣ ಮಾಡಿದ್ರು ಹಾಗೂ ಹಲವಾರು ದೇವಾಲಯಗಳನ್ನು ನಿರ್ಮಿಸುತ್ತಾ ಮುನ್ನಡೆದರು ಹಾಗೂ ತಮ್ಮ ಹೆಂಡತಿಯನ್ನ ಸಹ ತಮ್ಮ ಕೆಲಸದಲ್ಲಿ ಮರೆತರು ಎಂದಿದ್ದಾರೆ. ಇದೇ ಸಂದರ್ಭದಲ್ಲಿ ವಿಶ್ವಕರ್ಮ ಸಮಾಜದ ರಾಜ್ಯಾಧ್ಯಕ್ಷ ಆರ್ ಪ್ರಸನ್ನಕುಮಾರ್ ಸರಸ್ವತಿ ಮಾತನಾಡಿದರು. ತಹಶೀಲ್ದಾರ್ ರೆಹನ್ ಪಾಷಾ, ತಾಲೂಕು ಪಂಚಾಯಿತಿ ಸಹಾಯಕ ಅಧಿಕಾರಿ ಸಂಪತ್ ಕುಮಾರ್, ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಗದಿಗೆ ತಿಪ್ಪೇಸ್ವಾಮಿ, ವಿಶ್ವಕರ್ಮ ರಾಜ್ಯಾಧ್ಯಕ್ಷ ಪ್ರಸನ್ನಕುಮಾರ್, ಪೌರಾಯುಕ್ತ ಜಗ್ಗಾರೆಡ್ಡಿ, ಚಂದ್ರಶೇಖರ್, ಕೆಡಿಪಿ ಸದಸ್ಯ ಜಯವೀರಾಚಾರ್, ವೆಂಕಟೇಶ್ ಚಾರ್, ಉಮಾದೇವಿ, ಮಂಜುಳಾ, ಪ್ರಸನ್ನ ಕುಮಾರ್, ರಾಮು, ನಾಗರಾಜ್ ಚಾರ್, ಶಶಿಧರ್ ಚಾರ್, ಮಂಜುನಾಥ್ ಚಾರ್, ರಾಜೇಶ್ವರಿ, ಸರಸ್ವತಿ, ಇತರ ಮಹಿಳೆಯರು, ಸಾರ್ವಜನಿಕರು ಹಾಜರಿದ್ದರು. ಈ ವರ್ಷ ಸಂಪಂತೆ ಹೊಸ ವರ್ಷ ಪ್ರಾರಂಭ ಆಗಿದೆ. ಕ್ಯಾಲೆಂಡರ್ ಪ್ರಕಾರ ನಮಗೆ ಇವತ್ತು ಇಡೀ ರಾಜ್ಯದಲ್ಲಿರ್ಬೋದು, ದೇಶದಲ್ಲಿರ್ಬೋದು, ಪ್ರಪಂಚದಲ್ಲಿರ್ಬೋದು ಎಲ್ಲರೂ ಕೂಡ ಶುಭಾಶಯಗಳನ್ನು ವಿನಿಮಯ ಮಾಡ್ಕೊಳ್ತಾರೆ. ಎಲ್ಲರೂ ಶುಭಾಶಯಗಳನ್ನು ವಿನಿಮಯ ಮಾಡ್ತಾ ಶುಭವನ್ನು ಕೊಡುವಂಥ ಸಂದರ್ಭದಲ್ಲಿ ಇವತ್ತು ನಾವು ಜಕಣಾಚಾರ್ಯರ ಜಯಂತಿಯನ್ನು ಆಚರಣೆ ಮಾಡೋದ್ರ ಮುಖಾಂತರ ನಾವು ಶುಭಾಶಯಗಳನ್ನು ಕೊಡ್ತಾ ಇದ್ದೇವೆ. ತಮ್ಮೆಲ್ಲರಿಗೂ 2024 ಹೊಸ ವರ್ಷದ ಶುಭಾಶಯಗಳನ್ನು ಕೂಡ ನಾವು ಇವತ್ತು ಮೊದಲೇ ದಿನ ಅಂತ ದಿನದಂದು ಇಂಥ ಅಮರ ಶಿಲ್ಪಿ ಜಕಣಾಚಾರ್ಯ ಅವರ ಹೆಸರನ್ನೇ ಹೇಳ್ತದೆ, ಅಮರ ಶಿಲ್ಪಿ ಅಂತ. ಬಹುಶಃ ಅದಕ್ಕೆ ನಾವು ಅವಳು ಬೇರೆ ಯಾರು ಇರ್ಲಿಕ್ಕಿಲ್ಲ. ಅಮರಾಂತ ನಾವೆಲ್ಲ ಅಮರಾಂತ ಅಂತ ಒಂದು ಹೆಸರನ್ನ ಗೊತ್ತಂತ ಮಹಾತ್ಮರನ್ನ ಇವತ್ತು ನೆಲೆಸಿದಂಥ ಸಂದರ್ಭ. ಬಹುಶಃ ಈ ಶಿಲ್ಪಕಲೆ ಏನಿದೆ ಇವತ್ತೆಲ್ಲ ಜೀವಂತವಾಗಿದ್ದರೆ ಅದಕ್ಕೆ ಮೂಲ ಪುರುಷರು ಇವತ್ತು ವಿಶ್ವಕರ್ಮ ಸಮಾಜದಲ್ಲಿ ಜನಿಸಿದಂಥ ಅಮರ ಶಿಲ್ಪಿ ಜಕಣಾಚಾರ್ಯರು ಅಂತ ಹೇಳಿ ಭಾವಿಸಿದ್ದಾರೆ. ಅದು ಈಗಾಗಲೇ ಅದ್ಭುತ ಆಗಬೇಕು. ಯಾಕಂದರೆ ನಾವೆಲ್ಲ ದೇಶ ವಿದೇಶಗಳಿಂದ ಈ ಬೇಲೂರು, ಹಳೆಬೀಡು, ಐಹೊಳೆ, ಪಟ್ಟಣಗಳು ಇಂಥ ಎಲ್ಲ ದೇವಸ್ಥಾನಗಳನ್ನು ನೋಡಿ ಇವತ್ತು ಇದು ವಾಸ್ತುಶಿಲ್ಪ ಏನು ನಮ್ಮ ಇಂಜಿನಿಯರ್ಸು, ಆರ್ಕಿಟೆಕ್ಟ್ಸು, ಬೇರೆ ಎಲ್ಲರೂ ಕೂಡ ಏನೇ ಕಲಿತು ಏನೇ ಕೂಡ ಅದು ಅತ್ಯಲ್ಪ. ಆದರೆ ಅವರು ಬಹುಶಃ ಅದೊಂದು ಅವರಿಗೆ ದೇವರೊಂದು ವರದಾನ ಇರ್ಬೋದು ಅಂತ ಹೇಳುವ ಎಲ್ಲರಿಗೂ ಎಲ್ಲದೂ ಮಾಡಲಿಕ್ಕಾಗಲ್ಲ. ಜೀವಿತಾಚಾರ್ಯರು ಹಾಗಾಗಿ ಅವರನ್ನು ನಾವು ನೆನೆಸ್ತಾ ಈ ಸಮಾಜ ವಿಶ್ವಕರ್ಮ ಸಮಾಜ ನಾವು 2 ಜಯಂತಿಗಳನ್ನು ಆಚರಣೆ ಮಾಡ್ತೀವಿ. ಈ ಸಮಾಜದಲ್ಲಿ ಬಹುಶಃ ವಿಶ್ವಕರ್ಮ ಜಯಂತಿ, ವಿಶ್ವಕರ್ಮ ದೇವರು ಅಮಾವಾಸ್ಯೆ ಜಕಣಾಚಾರ್ಯ ಜಯಂತಿ ಜನವರಿ 1 ಜಯಂತಿಯನ್ನು ಸರ್ಕಾರದಿಂದ ಆಚರಣೆ ಮಾಡೋದನ್ನು ವಿಶೇಷವಾಗಿ ಈ ವಿಶ್ವಕರ್ಮ ಜನಾಂಗ ಚಳ್ಳಕೆರೆಯಲ್ಲಿ ಅವರೇ ಆದ ರೀತಿಯಲ್ಲಿ ಅವರು ಜನಾಂಗ ಎಲ್ಲ ಸೇರಿ ಬರೀ ಕೆಲವು ಜಯಂತಿಯನ್ನು ನಾವು ಸಾಂಕೇತಿಕವಾಗಿ ಆಚರಣೆ ಮಾಡಬೇಕಾಗಿದೆ. ಅವರು ಎಲ್ಲೆಲ್ಲಿ ತನ್ನ ಕೆತ್ತನೆಗಳನ್ನ ಮಾಡ್ತಾ ಹೋದರು. ಅವರ ತಂಡ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಸೋಮನಾಥಪುರ, ಇಲ್ಲೇ ನಾವು ಹೊಸೂರು ತಾಲೂಕಲ್ಲಿ ವಡಬಸವೇಶ್ವರ ದೇವಸ್ಥಾನ ನೋಡ್ಬೋದು, ಸುಲ್ತಾನಪುರ ನೋಡ್ಬೋದು, ಒಂದೇ ದಿನ ಬಿಟ್ಟರು, ರಾತ್ರಿ ಬಿಟ್ಟರು ಅಂತಕ್ಕಂಥ ಕಥೆಗಳು ನಾವು ಹಿಡಿದ್ರು ಕೂಡ ಐತಿಹಾಸಿಕ ಹಿನ್ನೆಲೆಗಳನ್ನ ಈ ಶಿಲ್ಪಿಗಳು ಎಲ್ಲೂ ಕೂಡ ನಾನೇ ಕೆಟ್ಟಿದೆ, ನನ್ನ ತಂಡನೇ ಕೆಟ್ಟು ಅಂತ ಬರೆತಕ್ಕಂಥ ಒಂದು ಅವ್ರಿಗೆ ಬೇಕಾಗಿರ್ತಕ್ಕಂಥ ಸ್ವೇಚ್ಛೆ ಕೂಡ ರಾಜಕಾರಣಿ ಇದ್ದವರು. ಆ ಕಾರಣಕ್ಕೆ ಏನೋ ಜಕಣಾಚಾರ್ಯ ಇರಲಿಲ್ಲ ಅಥವಾ ಒಬ್ಬ ಕಾಲ್ಪನಿಕ ವ್ಯಕ್ತಿ ಅಂತಕ್ಕಂಥ ಒಂದು ಉನ್ನಾರವನ್ನು 2011ರಲ್ಲಿ ಕೆಲವು ಸಮುದಾಯಗಳ ಮೇಲೆ ಪ್ರವಾಹ ಮಾಡಿದಾಗ ನಮ್ಮ ನಾಯಕ ಆಗಿರ್ತಕ್ಕಂಥ ರಂಜುಂಡಿ ಅವರ ಸಾರಥ್ಯ ಇಡೀ 224 ಕ್ಷೇತ್ರದಲ್ಲೂ ಕೂಡ ಸಮಾಜ ಭೇಟಿಯಾಗಿತ್ತು.
ಒಬ್ಬ ನಾಯಕ ಬೇಕಾಗಿತ್ತು ನಮಗೆ. ಅವರ ಒಂದು ಬದ್ಧತೆ ಮೂಲಕ ಇಡೀ ರಾಜ್ಯದಲ್ಲಿ ಸಂಘಟನೆ ಮಾಡೋದ್ರ ಮೂಲಕ ನಮ್ಮಲ್ಲಿ ಯಾರು ಒಬ್ರು ಇಬ್ರು 5 ಜನ ರಾಜಕೀಯದಲ್ಲಿ ಮಂತ್ರಿಗಳಾಗಿ ಶಾಸಕರಾಗಿ ಇಲ್ಲ. ನಮ್ಮೊಂದು ಜಯಂತಿ ಆಗ್ಬೇಕು, ನಮ್ಮೊಂದು ಕಾರ್ಯಕ್ರಮ ಆಗ್ಬೇಕು ಅಂತ ತಗೊಂಡಿದ್ರೆ ಬೆಳಗ್ಗೆ ಆಟ ಮಾಡಿಸ್ಕೊಂಡ್ಬರ್ತಕ್ಕಂಥ ಪರಿಸ್ಥಿತಿ ಸಮುದಾಯದಲ್ಲಿ ಇಲ್ಲ. ಹಗಲು ರಾತ್ರಿ ಎಂದರೆ ಪುರಾತನ ಕಾಲ ವರ್ಷದಲ್ಲಿ 365 3 ದಿನಗಳ ಕಾಲ ಹೋರಾಟ ಮಾಡತಕ್ಕಂಥ ಬಹುತೇಕ ನಾಯಕರು ಜಿಲ್ಲೆ ತಾಲೂಕಿನಲ್ಲಿ ನಾವೆಲ್ಲ ಹೋರಾಟ ಮಾಡಿಕೊಂಡು ವಿಫಲವಾಗಿ ಅಂದಿನ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಅಮರಶಿಲ್ಪಿ ಕ್ಷಮಿಸಿ ವಿಶ್ವಕರ್ಮ ಅಭಿವೃದ್ಧಿ ನಿಗಮವನ್ನ 2014ರ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿ ನಾವು ದೇವರಾಜ ನಿಗಮ ಇದೆ ಬ್ಯಾಕ್ವರ್ಡ್ ಕ್ಲಾಸ್ ನಿಗಮಕ್ಕೆ ಅದರಿಂದ ತಮ್ಮನ್ನು ಸ್ಪಿಟ್ ಮಾಡಿ ಭಾಗ ಮಾಡಿ ಸಪರೇಟ್ ಆಗಿ ವಿಶ್ವಕರ್ಮ ನಿಗಮ ಮಾಡಿಕೊಡ್ತೀನಿ ಅಂತ ಕಾಂಗ್ರೆಸ್ ಪಕ್ಷದ ನಾಯಕರಾಗಿರ್ತಕ್ಕಂಥ ಸೋನಿಯಾ ಗಾಂಧಿ ಅವರ ಅನುಕೂಲದ ಮೇರೆಗೆ ಆವಾಗಿನ ನಮ್ಮ ಸರ್ಕಾರ ಘೋಷಣೆ ಮಾಡಿ ಅದನ್ನ ಕಾರ್ಯರೂಪ ಕೂಡ ತಂತು. ಪದ್ಧತಿ ಇರತಕ್ಕಂಥ ಸರ್ಕಾರಗಳು ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಜೊತೆಗೆ ವಿಶ್ವಕರ್ಮ ಜಯಂತ್ಯೋತ್ಸವವನ್ನು ನಾವು ಹೇಗೆ ಸಂಕ್ರಾಂತಿ ಜನವರಿ 14 ಮಾಡ್ತೀವೋ ಸೆಪ್ಟೆಂಬರ್ 17 ಕನ್ಯಾ ಸಂಕ್ರಮಣ ದಿವಸ ವಿಶ್ವಕರ್ಮ ಜಯಂತಿಯನ್ನ ಅಂದಿನ ಸಿದ್ದರಾಮಯ್ಯ ಸರ್ಕಾರ ನಮಗೆ ಘೋಷಣೆಯನ್ನು ಮಾಡಿದ್ರು. ಕಾಂಗ್ರೆಸ್ ನಾಟ್ಯಾರ್ಥವಾಗಿ ಸರ್ಕಾರ ನಡೆಸಿಕೊಂಡಿದೆ. ಈ ದಿನ ಜಯಂತಿ ಆಚರಣೆಗೆ ಸರ್ಕಾರವನ್ನು ಮಾಡಿಕೊಂಡಿದೆ. ಎಲ್ಲರೂ ಅವ್ರ ಕಲೆ ಜ್ಞಾಪಿಸ್ಕೊಂಡು ಜ್ಞಾಪಿಸ್ಕೊಳ್ಳೋದಕ್ಕೆ ಈ ದಿನ ಜಯಂತಿ ಆಚರಣೆ ಎಂದು ನಶಿಸಿ ಹೋಗದಂತಹ ಕಲ್ಲಿನಲ್ಲಿ ಅರಳಿರುವ ಶಿಲ್ಪಕಲೆಯನ್ನು ನೋಡುತ್ತೇವೆ. ರಂಗಾಚಾರ್ಯರಿಂದ ಹಿಡಿದು ಇಂದಿನ ಅಯೋಧ್ಯೆಯಲ್ಲಿ ಸ್ಥಾಪಿತವಾಗಿರುವಂತಹ ರಾಮನ ವಿಗ್ರಹವನ್ನು ಕೆತ್ತಿದಂತಹ ಅರುಣ್ ಯೋಗಿರಾಜು, ಅದು ನಮ್ಮ ಕರ್ನಾಟಕದವರು. ಅವರಿಗೂ ಇಲ್ಲಿವರೆಗೂ ಕೂಡ ನಾವು ಒಂದು ವೃತ್ತಿಯಾಗಿ ಅದು ನಾವೆಲ್ಲರೂ ಕೂಡ ನಮ್ಮನ್ನೇನು ಅಂತಂದ್ರೆ ನಮ್ಮ ನರನಾಡಿಗಳಲ್ಲೂ ಕೂಡ ಇದು ಲೋಹ ಶಿಲ್ಪಿ, ಶಿಲ್ಪಶಾಸ್ತ್ರ ಮತ್ತು ಬಡಗಿ, ಕಮ್ಮಾರ ಮತ್ತೆ ಈ ಆಚಾರ್ಯ ಈ ರೀತಿಯಾಗಿ 5 ಶಿಲ್ಪಕಲೆಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಈ ವಿಶ್ವಕರ್ಮ ಜನಾಂಗದಲ್ಲಿ ಜನಿಸಿದಂತಹ ಮೌಲೇಶ್ವರರಾಗಿರ್ಬೋದು, ಜಗನ್ನಾಥರಾಗಿರ್ಬೋದು, ಕಾರಂದಾನವನ್ನು ಬರೆದಂತಹ ವೀರಬ್ರಹ್ಮೇಂದ್ರ ಸ್ವಾಮಿಗಳಾಗಿರ್ಬೋದು. ನಂತರ ಅವರು ತಮ್ಮ ಮದುವೆ ಎಲ್ಲ ಆದರೂ ಕೂಡ ಅವರು ತಮ್ಮ ವೃತ್ತಿಗಾಗಿ ತಮ್ಮ ಸಂಸಾರವನ್ನು ಬಿಟ್ಟು ವೃತ್ತಿ ಕರ್ತವ್ಯವನ್ನು ನಿರ್ವಹಿಸಲು ಬೇಲೂರು, ಹಳೆಬೀಡು ಈ ತರ ದೊರೆಗಳಲ್ಲಿ ಹೊಯ್ಸಳದ ದೊರೆಗಳಲ್ಲಿ ಕೆತ್ತನೆ ಮಾಡಿದರೆ ಇದಕ್ಕೂ ಕೂಡ ನಾವು ಜೀವಂತ ಸಾಕ್ಷಿಯಾಗಿದೆ. ಈ ರೀತಿ ಅವರು ಕರ್ತವ್ಯದ ಮೇಲೆ ತೆರೆದ ಮೇಲೆ ತುಂಬಾ ದಿನ ಸಂಸಾರದಿಂದ ದೂರ ಉಳಿತಾರೆ. ಆ ಸಮಯದಲ್ಲಿ ಅವರು ಮದುವೆ ಆಗಿದ್ದಾಗ ಹೆಂಡತಿ ಗರ್ಭಿಣಿಯಾಗಿ ಅವ್ರಿಗೆ ಒಂದು ಪುತ್ರರನ್ನ ಜನಿಸಿ ಅವರು ರಂಗಾಚಾರ್ಯನವರು ಅವ್ರನ್ನ ಬೇಲೂರಲ್ಲಿ ಮೀಟ್ ಮಾಡ್ತಾರೆ. ನಮ್ಮ ತಂದೆ ಯಾರು ಅಂತ ಹೇಳಿ ಅಲ್ಲಿ ಭೇಟಿ ಮಾಡಿದಾಗ ಅಲ್ಲಿ ಕಪ್ಪೆಲೆ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನ